ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಬರ್ತಾ ಇದ್ದಾರೆ. ಇದೊಂದು ಖುಷಿ ವಿಚಾರ. ಇನ್ನೂ ತುಂಬ ಜನ ಯೂಟ್ಯೂಬ್ಗೆ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ತುಂಬ ಜನಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಒಂದು ಯೂಟ್ಯೂಬ್ನಲ್ಲಿ ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು, ಯೂಟ್ಯೂಬ್ನಲ್ಲಿ ಯಾವ ರೀತಿ ವ್ಯೂಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದು, ಆಮೇಲೆ ಯೂಟ್ಯೂಬಿಂದ ಯಾವ ರೀತಿ ದುಡ್ಡನ್ನು ದುಡಿಯೋದು ಅಂತ. ಸೊ ಈ ರೀತಿ ಮುಂತಾದ ಒಂದು ವಿಷಯಗಳು ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ನೀವೇನಾದರೂ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಒಂದು ವೀಡಿಯೋ. ಸೊ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಒಂದು ಕ್ರೋಮ್ ಬ್ರೌಸರ್ಗೆ ಹೋಗಿ ಅಲ್ಲಿ ನೀವು ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡಿಕೊಂಡು ನೀವು ಒಂದು ಯೂಟ್ಯೂಬ್ನ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ ತುಂಬಾ ಚಿಕ್ಕದಾಗಿ ಆಪ್ಷನ್ಸ್ ಎಲ್ಲ ಬರುತ್ತೆ. ಅಲ್ಲಿ ಹೋಗಿ ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಿಮಗೆ ತುಂಬ ಇರಿಟೇಷನ್ ಆಗುತ್ತೆ, ಅಂದರೆ ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ಮಾಡೋಷ್ಟರಲ್ಲಿ ಸೊ ಒಂದು ಯೂಟ್ಯೂಬ್ದಾಗ ಯಾರಿಗೆ ಬೇಕು ಬಿಡುಗರು ಅಂದ್ಬಿಟ್ಟು ಸೊ ತುಂಬ ಜನ ಕ್ರಿಯೇಟೇ ಮಾಡೋಕ್ಕೆ ಹೋಗಲ್ಲ, ಅದಕ್ಕೆ ನಿಲ್ಲಿಸ್ಬಿಡ್ತಾರೆ, ಬೇಡ ಬಿಡು ಯೂಟ್ಯೂಬ್ ಅಂತ. ಸೊ ಇದ್ರ ಸವಾಸನೆ ಬೇಡ ಅಂತ. ಯೂಟ್ಯೂಬ್ ಚಾನಲ್ನ ನೀವು ಅಷ್ಟೊಂದು ಕಷ್ಟಪಟ್ಟು ಮಾಡುವಂಥ ಅವಶ್ಯಕತೆ ಇರೋಲ್ಲ. ನೀವು ನಿಮ್ಮ ಒಂದು ಯೂಟ್ಯೂಬ್ ಅಪ್ಲಿಕೇಶನ್ ಏನಿರುತ್ತೆ ಆ ಒಂದು ಅಪ್ಲಿಕೇಶನ್ನಲ್ಲಿ ನೀವು ತುಂಬ ಈಸಿಯಾಗಿ ಈ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಬೋದು. ಅದು ಕೇವಲ 5 ನಿಮಿಷದಲ್ಲಿ 5 ನಿಮಿಷದಲ್ಲಿ. ಸೊ ಅದೇಗೆ ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲ್ನ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಕಾಣಿಸುತ್ತೆ, ಅದನ್ನು ಟನ್ ಅಂತ ಬಾರಿಸಿ. ಈಗ ಒಂದು ಪವರ್ಫುಲ್ ಇಂಟ್ರೋ ಜೊತೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವೀಡಿಯೋನ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಒಂದು ಜಿಮೇಲ್ ಅಕೌಂಟ್ ಇರಬೇಕಾಗುತ್ತೆ. ಅಷ್ಟಿದ್ರೆ ಸಾಕು, ನಿಮಗೆ ಬೇರೆ ಏನೂ ಬೇಡ. ಆಲ್ಮೋಸ್ಟ್ ಈ ಒಂದು ಜಿಮೇಲ್ ಅಕೌಂಟ್ ಎಲ್ಲರ ಥರ ಇದ್ದೇ ಇರುತ್ತೆ. ಅಕಸ್ಮಾತ್ ಇಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವೀಡಿಯೋದಲ್ಲಿ ಯಾವ ರೀತಿ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ದಾರೆ. ಸೊ ಆ ಒಂದು ವೀಡಿಯೋನ ನೋಡಿ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ನೀವು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು, ನೀವು ಮೇಲ್ಗಡೆ ಲಾಸ್ಟ್ ಎಡ್ಜಲ್ಲಿ ನನ್ನ ಒಂದು ಜಿಮೇಲ್ ಅಕೌಂಟ್ ಕಾಣ್ತಾ ಇದೆ. ಆಲ್ಮೋಸ್ಟ್ ಎಲ್ಲರ ಹತ್ರ ಒಂದು ಜಿಮೇಲ್ ಅಕೌಂಟ್ ಇದ್ದೇ ಇರುತ್ತೆ. ಅಕಸ್ಮಾತ್ ಇಲ್ಲ ಅಂದರೆ ಇಲ್ಲಿ ನಿಮಗೆ ಸೈನ್ ಇನ್ ಅಂತ ಇರುತ್ತೆ. ಆಗ ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ನೀವು ಎಂಟರ್ ಮಾಡಿ ಅಲ್ಲಿ ಸೈನ್ ಇನ್ ಆಗಬೇಕಾಗುತ್ತೆ. ಜಿಮೇಲ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವೀಡಿಯೋನ ನೋಡಿ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಈಗ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಈಗ ಇಲ್ಲಿ ನಿಮಗೆ ಯುವರ್ ಚಾನಲ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಿಮಗೆ ಸ್ಟಾರ್ಟಿಂಗಲ್ಲಿ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಚಾನಲ್ನ ನೇಮ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮೊಂದು ಜಿಮೇಲ್ನಲ್ಲಿ ಏನು ನೇಮ್ ಇರುತ್ತೆ ಅದು ಇಲ್ಲಿ ಆಲ್ರೆಡಿ ನಿಮಗೆ ಎಂಟರ್ ಆಗಿರುತ್ತೆ. ನೀವು ಇದನ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದನ್ನ ಫುಲ್ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ನೇಮ್ ಕೇಳುತ್ತೆ, ಅಲ್ಲಿ ನಿಮ್ಮ ಒಂದು ಚಾನಲ್ ನೇಮ್ನ ಎಂಟ್ರಿ ಮಾಡಿ. ನಾನು ನನ್ನ ಚಾನಲ್ ನೇಮ್ನ ಎಂಟ್ರಿ ಮಾಡ್ತೀನಿ, ಎಡಿಟಿಂಗ್. ನೆಕ್ಸ್ಟ್ ಲಾಸ್ಟ್ ನೇಮ್ ಕೇಳುತ್ತೆ, ಗುರು. ಸೊ ಇದನ್ನ ಯಾವ ರೀತಿ ನೀವು ಟೈಪ್ ಮಾಡಬೇಕು ಅಂತ ಅಂದರೆ ಎಕ್ಸಾಂಪಲ್ಗೆ ನನ್ನ ಚಾನಲ್ನ ನೇಮು ಎಡಿಟಿಂಗ್ ಗುರು ಅಂತ ಇದೆ. ಸೊ ಅದಕ್ಕೋಸ್ಕರ ಫಸ್ಟ್ ನೇಮ್ನ ನೀವು ಎಡಿಟಿಂಗ್ ಅಂತ ಕೊಡಬೇಕು, ನೆಕ್ಸ್ಟ್ ಲಾಸ್ಟ್ ನೇಮ್ ಗುರು ಅಂತ. ಸೊ ನೀವು ಫಸ್ಟ್ ನಿಮ್ಮೊಂದು ಚಾನಲ್ ನೇಮ್ನ ನೀವು ಡಿಸೈಡ್ ಮಾಡಿ ಆಮೇಲೆ ಈ ರೀತಿಯಾಗಿ ನೀವು ಫಸ್ಟ್ ನೇಮ್ ಲಾಸ್ಟ್ ನೇಮ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಗೆ ಚಿಂದಿ ಚಿತ್ರಾನ್ನ ಅಂತ ನೇಮ್ ಇದ್ದರೆ ಫಸ್ಟ್ ನೇಮು ಚಿಂದಿ, ಲಾಸ್ಟ್ ನೇಮು ಚಿತ್ರಾನ್ನ. ನಿಮಗೆ ಅರ್ಥ ಆಗಲಿ ಅಂತ ಈ ರೀತಿ ಒಂದು ಎಕ್ಸಾಂಪಲ್ಸ್ನ ಕೊಡ್ತಾ ಇದ್ದೀನಿ. ಇನ್ನೊಂದು ಎಕ್ಸಾಂಪಲ್ ಅಂದರೆ ಟೆಕ್ಕಿನ್ ಕನ್ನಡ ಅಂತ ತೊಗೊಂಡ್ರೆ ಟೆಕ್ಕಿನ್ ಫಸ್ಟ್ ನೇಮು ಟೆಕ್ಕಿನ್ನು, ಲಾಸ್ಟ್ ನೇಮು ಕನ್ನಡ. ಈ ರೀತಿಯಾಗಿ ಡಿವೈಡ್ ಮಾಡಬೇಕಾಗುತ್ತೆ. ಫಸ್ಟ್ ನೇಮ್ ಲಾಸ್ಟ್ ನೇಮ್ನ ಡಿವೈಡ್ ಮಾಡಿ ಈ ರೀತಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಿಮಗೆ ಅರ್ಥ ಆಗಲಿ ಅಂತ ಎಕ್ಸಾಂಪಲ್ ಕೊಟ್ಟು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ವಲ್ಪ ಲೋಡಿಂಗ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ ಚಾನಲ್ ಕ್ರಿಯೇಟೆಡ್ ಅಂತ ತೋರಿಸಿದೆ ಈಗ. ಸೊ ನೆಕ್ಸ್ಟ್ ನೀವು ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಸ್ಟಾರ್ಟಿಂಗಲ್ಲಿ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಸೆಟ್ಟಿಂಗ್ಸ್ ಅಂತ ನೋಡ್ತಾ ಇರ್ಬೋದು, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿಯಾಗಿ ನಿಮಗೆ ಸ್ಟಾರ್ಟಿಂಗು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಮತ್ತೆ ನಿಮ್ಮ ಚಾನಲ್ ನೇಮ್ನ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಒಂದು ಆಪ್ಷನ್ನ ನೋಡ್ತಾ ಇರ್ಬೋದು, ಪೆನ್ಸಿಲ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾನಲ್ನ ನೀವು ಇಲ್ಲಿ ಕೂಡ ಮತ್ತೆ ಚೇಂಜ್ ಕೂಡ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಡ್ ಎ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ಇದೇನಪ್ಪ ಅಂದರೆ ನಿಮ್ಮ ಒಂದು ಚಾನಲ್ನ ಡಿಸ್ಕ್ರೈಬ್ ಮಾಡೋದು. ನಿಮ್ಮ ಒಂದು ಚಾನಲ್ ಯಾವುದ್ರ ಬಗ್ಗೆ ಇದೆ ಅಂದರೆ ನಿಮ್ಮ ಒಂದು ಚಾನಲ್ಲಿ ಯಾವ ರೀತಿ ನೀವು ವೀಡಿಯೋಗಳನ್ನು ನೀವು ಅಪ್ಲೋಡ್ ಮಾಡ್ತೀರಾ ಆ ಒಂದು ಇನ್ಫಾರ್ಮೇಷನ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ಒಂದು ಯಾವ ರೀತಿಯಾದ ಒಂದು ವೀಡಿಯೋಗಳನ್ನು ಮಾಡ್ತೀರಾ ಅಥವಾ ನಿಮ್ಮ ಒಂದು ಚಾನಲ್ ಯಾವುದ್ರ ಬಗ್ಗೆ ಇದೆ ಅಂತ ಇಲ್ಲಿ ಡಿಸ್ಕ್ರೈಬ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ವಿಡಿಯೋ. ಎಕ್ಸಾಂಪಲ್ಗೆ ನನ್ನ ಒಂದು ವಿಡಿಯೋ ಎಡಿಟಿಂಗ್ ಬೇಸ್ ಮೇಲೆ ಇರೋದ್ರಿಂದ ಸೊ ನನ್ನ ಒಂದು ಚಾನಲ್ನಲ್ಲಿ ನಾನು ಇಲ್ಲಿ ಬೆಸ್ಟ್ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ ಅಂತ ಹಾಕ್ತೀನಿ. ಈಗ ಬೆಸ್ಟ್ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ ಇನ್ ಕನ್ನಡ ಈ ರೀತಿ ನೀವು ಯಾವ ಲ್ಯಾಂಗ್ವೇಜ್ ಇಲ್ಲಿ ನೀವು ಲ್ಯಾಂಗ್ವೇಜ್ನ ಕೂಡ ಮೆನ್ಷನ್ ಮಾಡ್ಕೊಬೋದು. ಇನ್ ಕನ್ನಡ ಕೈನ್ ಮಾಸ್ಟರ್ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ, ಅದಕ್ಕೋಸ್ಕರ ಇಲ್ಲಿ ಕೈನ್ ಮಾಸ್ಟರ್ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್. ಆಮೇಲೆ VFX ಅಂತ ಹಾಕ್ತೀನಿ, VFX ಎಡಿಟಿಂಗ್ ಟ್ಯುಟೋರಿಯಲ್. ನೆಕ್ಸ್ಟ್ ಅಪ್ಲಿಕೇಶನ್ ಬಗ್ಗೆ ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ, ಅದಕ್ಕೋಸ್ಕರ ಅಲ್ಲಿ ಬೆಸ್ಟ್ ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಇನ್ ಕನ್ನಡ.
ಸೊ ಈ ರೀತಿಯಾಗಿ ನಿಮ್ಮ ಒಂದು ಚಾನಲ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗಬೇಕಾಗುತ್ತೆ. ನಿಮ್ಮ ಒಂದು ಎಷ್ಟು ಸಾಧ್ಯ ಅಷ್ಟು ನೀವೊಂದು ಈ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಮ ಒಂದು ಚಾನಲ್ನ ಬಗ್ಗೆ ಡಿಸ್ಕ್ರೈಬ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಪ್ರೈವೇಸಿ ಕೂಡ ಕೊಟ್ಟಿದ್ದಾರೆ, ಕೀಪ್ ಆಲ್ ಮೈ ಸಬ್ಸ್ಕ್ರಿಪ್ಷನ್ ಪ್ರೈವೇಟ್ ಅಂತ. ನೀವು ಇದನ್ನ ಆನ್ ಆಗಿರುತ್ತೆ, ಇದನ್ನ ನೀವು ಆನಾಗೆ ಇಟ್ಕೋಬೋದು ಅಥವಾ ಆಫ್ ಕೂಡ ಮಾಡ್ಕೋಬೋದು. ಸೊ ಇದು ಆನಲ್ಲೇ ಇರುತ್ತೆ, ನೀವು ಇದನ್ನ ಆನಲ್ಲೇ ಇಟ್ಕೊಳ್ಳಿ, ಆಫ್ ಮಾಡ್ಕೊಬಿಡಿ. ಸೊ ನೆಕ್ಸ್ಟ್ ಈಗ ನಿಮ್ಮ ಒಂದು ಚಾನಲ್ಲು ಕ್ರಿಯೇಟ್ ಆಗಿದೆ. ಸೊ ಈಗ ಬ್ಯಾಕ್ ಬರ್ತೀನಿ ನಾನು. ಸೊ ನೋಡ್ತಾ ಇರ್ಬೋದು ನಿಮ್ಮ ಒಂದು ಚಾನಲ್ ಈಗ ಕ್ರಿಯೇಟ್ ಆಗಿದೆ ಪೂರ್ತಿಯಾಗಿ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನೋ ಕ್ರಿಯೇಟ್ ಆಯಿತು, ಆದರೆ ಇದರಲ್ಲಿ ವೀಡಿಯೋಸ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ನೋಡೋದಾದರೆ, ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ವೀಡಿಯೋದ ಒಂದು ಲೋಗೋ ಕಾಣ್ತಾ ಇದೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನೀವು ಒಂದು ಯಾವ ಒಂದು ವೀಡಿಯೋನ ನೀವು ಅಪ್ಲೋಡ್ ಮಾಡ್ಕೋಬೇಕಂತ ಆ ಒಂದು ವೀಡಿಯೋನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿದ ನಂತರ ಸೊ ನೆಕ್ಸ್ಟ್ ಈ ರೀತಿಯಾಗಿ ನಿಮಗೆ ಸ್ಟಾರ್ಟಿಂಗಲ್ಲಿ ಪೇಜ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಟೈಟಲ್, ಡಿಸ್ಕ್ರಿಪ್ಷನ್, ಪ್ರೈವಸಿ ಅಂತ ಈ ರೀತಿಯಾಗಿ 3 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇವು 3 ಕೂಡ ನಿಮಗೆ ತುಂಬ ಇಂಪಾರ್ಟೆಂಟು. ನಿಮ್ಮ ಒಂದು ವಿಡಿಯೋ ವೈರಲ್ ಆಗೋದಕ್ಕೆ ಅಥವಾ ಜಾಸ್ತಿ ವ್ಯೂಸ್ ಬರೋದಕ್ಕೆ ಇವೆರಡು ತುಂಬ ಇಂಪಾರ್ಟೆಂಟು. ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಎರಡೂ ತುಂಬ ವೆರಿ ಇಂಪಾರ್ಟೆಂಟು. ಸೊ ಇದರ ಆಧಾರದ ಮೇಲೇ ಸೊ ಇವೆರಡು ನೀವು ಯಾವ ರೀತಿ ಟೈಪ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ವ್ಯೂಸು ಬರುತ್ತೆ. ಸೊ ಇದನ್ನ ಯಾವ ರೀತಿ ಫಿಲಪ್ ಮಾಡೋದು ಅಂತ ಈಗ ನೋಡೋಣ. ಸೊ ನೆಕ್ಸ್ಟ್ ಟೈಟಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮೊಂದು ವಿಡಿಯೋ ಯಾವುದ್ರ ಬಗ್ಗೆ ಇದೆ ಅಂತ ನೀವು ಟೈಟಲ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಗೆ ನಾನು ಈಗ ಮಾಡ್ತಿರೋಂಥ ವಿಡಿಯೋ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಎಕ್ಸಾಂಪಲ್ಗೆ ಇದನ್ನ ಯಾವ ರೀತಿ ಟೈಪ್ ಮಾಡಬೇಕು ಅಂದರೆ, ಸೊ ನಾನು ಈಗ ಅಪ್ಲೋಡ್ ಮಾಡೋಂಥ ವಿಡಿಯೋನ ಯಾವ ರೀತಿ ಸರ್ಚ್ ಮಾಡ್ತಾರೆ ಅಂದರೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ. ಸೊ ನೀವು ಕನ್ನಡದಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಕನ್ನಡ ಅಂತ ಟೈಪ್ ಮಾಡಿ, ಯಾಕಂದರೆ ಕನ್ನಡದವರು ಸೊ ಕನ್ನಡದಲ್ಲಿ ನೋಡೋರು ನಿಮ್ಮ ಒಂದು ವಿಡಿಯೋನ ನೋಡ್ತಾರೆ. ನೀವು ಕನ್ನಡದಲ್ಲಿ ಮಾಡ್ತಾ ಇದ್ದರೆ ಲಾಸ್ಟಲ್ಲಿ ಎಂಡಲ್ಲಿ ಕನ್ನಡ ಅಂತ ಹಾಕಿ, ಅಥವಾ ಹಿಂದಿ ಆಗಿದ್ರೆ ಹಿಂದಿ, ನೀವು ಯಾವ ಲ್ಯಾಂಗ್ವೇಜ್ ಮಾಡ್ತೀರಾ ಆ ಒಂದು ಲ್ಯಾಂಗ್ವೇಜ್ನ ಲಾಸ್ಟ್ ಎಂಡಲ್ಲಿ ಟೈಪ್ ಮಾಡಿ. ಈಗ ನಾನು ಟೈಪ್ ಮಾಡ್ತೀನಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ. ಸೊ ಇದು ಸ್ಟಾರ್ಟಿಂಗಲ್ಲಿ ನೀವು ಕೊಡಬೇಕಾದಂಥ ಟೈಟಲ್ ನಿಮ್ಮ ಒಂದು. ಸೊ ಇದನ್ನ ತುಂಬಾ ಕೇರ್ಫುಲ್ಲಾಗಿ ಕರೆಕ್ಟಾಗಿ ನೀವು ಟೈಪ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಒಂದು ಟೈಟಲ್ ನೀವೇನು ಕೊಡ್ತೀರಾ ಈ ಒಂದು ಟೈಟಲ್ನ ಮೇಲೇ ನಿಮಗೆ ಬರುವಂಥ ವ್ಯೂಸು ಡಿಪೆಂಡ್ ಆಗಿರುತ್ತೆ. ಎಕ್ಸಾಕ್ಟಾಗಿ ಜನಗಳು ಏನು ಸರ್ಚ್ ಮಾಡ್ತಾರೆ ನಿಮ್ಮ ಒಂದು ವಿಡಿಯೋನ ನೋಡೋಕ್ಕೆ ಅದರ ಆಧಾರದ ಮೇಲೇ ನೀವು ಈ ಒಂದು ಟೈಟಲ್ನ ಕೊಡಬೇಕಾಗುತ್ತೆ. ಸೊ ಇದನ್ನ ಕೇರ್ಫುಲ್ಲಾಗಿ ಟೈಪ್ ಮಾಡಿ. ನೆಕ್ಸ್ಟು ಇಲ್ಲಿಗೆ ಫುಲ್ ಸ್ಟಾಪ್ ಕೊಡೋಣ. ನೆಕ್ಸ್ಟು ಓಕೆ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ನು. ಸೊ ಈ ಒಂದು ಡಿಸ್ಕ್ರಿಪ್ಷನ್ ಅಂದರೆ ನಿಮ್ಮ ಒಂದು ವಿಡಿಯೋನ ಡಿಸ್ಕ್ರೈಬ್ ಮಾಡೋದು, ನಿಮ್ಮ ಒಂದು ವಿಡಿಯೋದಲ್ಲಿ ಏನಿದೆ ಅದನ್ನ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಹೇಳೋದು. ನಾನು ಒಂದು ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಈಗ ಇದನ್ನ ಇಲ್ಲಿ ಟೈಪ್ ಮಾಡ್ತೀನಿ. ಇದನ್ನ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಟೈಪ್ ಮಾಡೋಣ. ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಂದ್ರೆ ಈಗ ನಾನು ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನ ಅಟ್ರಾಕ್ಟಿವ್ ಆಗಿ ಹೇಳೋದು. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಈಸಿಲಿ ಇನ್ 5 minutes. ಆಮೇಲೆ ಹೌ ಟು ಗೆಟ್ ವ್ಯೂಸ್ ಇನ್ ಯೂಟ್ಯೂಬ್ ಚಾನಲ್, ಹೌ ಟು ಗೆಟ್ ಸಬ್ಸ್ಕ್ರೈಬರ್ಸ್ ಇನ್ ಯೂಟ್ಯೂಬ್ ಚಾನಲ್. ಈ ರೀತಿಯಾಗಿ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಷ್ಟೇ ಸಿಂಪಲ್ಲು. ಸೊ ಎಕ್ಸಾಂಪಲ್ಗೆ ನಾನು ಟೈಪ್ ಮಾಡ್ತೀನಿ. ಸೊ ಈಗ ನಾನು ಟೈಪ್ ಮಾಡಿದ್ದೀನಿ. ಈ ರೀತಿಯಾಗಿ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನೀವು ಡಿಸ್ಕ್ರಿಪ್ಷನಲ್ಲಿ ಆದಷ್ಟು ಜಾಸ್ತಿ ಬರೀರಿ, ಎಷ್ಟಾಗುತ್ತೆ ನಿಮ್ಮೊಂದು ವಿಡಿಯೋದಲ್ಲಿ ಏನಿದೆ ಅದರ ಬಗ್ಗೆ ಜಾಸ್ತಿ ಒಂದು ಡಿಸ್ಕ್ರೈಬ್ ಮಾಡಿ. ಆಮೇಲೆ ಒಂದು ಡಿಸ್ಕ್ರಿಪ್ಷನಲ್ಲಿ ನೀವು ಲಿಂಕ್ನ ಕೂಡ ನೀವು ಶೇರ್ ಮಾಡ್ಕೊಬೋದು. ಅಂದರೆ ಎಕ್ಸಾಂಪಲ್ಗೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐ ಡಿ ಆಗಿರ್ಬೋದು, ಟಿಕ್ಟಾಕ್ ಐ ಡಿ ಆಗಿರ್ಬೋದು, ಈ ರೀತಿ ಸೋಷಿಯಲ್ ಮೀಡಿಯಾದ ಲಿಂಕ್ಸ್ಗಳನ್ನ ನೀವು ಇಲ್ಲಿ ಶೇರ್ ಮಾಡ್ಕೊಬೋದು. ಅಥವಾ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರ್ನಲ್ಲಿ ಸಿಗುವಂಥ ಅಪ್ಲಿಕೇಶನ್ನ ಲಿಂಕ್ ಆಗಿರ್ಬೋದು, ಬೇರೆ ಒಂದು ವೀಡಿಯೋ ಲಿಂಕನ್ನು ನಿಮ್ಮೊಂದು ವೀಡಿಯೋದಲ್ಲಿ ನೀವು ಹಾಕೋದಾಗಿರ್ಬೋದು. ಈ ರೀತಿಯಾಗಿ ಬೇರೆ ಲಿಂಕ್ಸ್ನ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಅಥವಾ ನಿಮ್ಮ ಒಂದು ವ್ಯೂವರ್ಸ್ಗೆ ಏನಾದರೂ ಒಂದು ಹೇಳೋದಾಗಿದ್ದರೆ, ಅಂದರೆ ಏನಾದರೂ ಥ್ಯಾಂಕ್ಸ್ ಹೇಳೋದಾಗಿರ್ಬೋದು ಅಥವಾ ಸಾರಿ ಏನಾದರೂ ಕೇಳೋದಾಗಿರ್ಬೋದು. ಈ ರೀತಿಯಾಗಿ ತುಂಬ ಒಂದು ವಿಷಯಗಳನ್ನು ನೀವು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಪಬ್ಲಿಕ್ ಅಂತ ಇರುತ್ತೆ. ಇದು ಪಬ್ಲಿಕ್ ಅಂತ ಇರಲಿ. ಸೊ ಇದನ್ನ ಚೇಂಜ್ ಮಾಡ್ಕೊಬಿಡಿ. ಸೊ ನೆಕ್ಸ್ಟ್ ಇಲ್ಲಿ ಲೊಕೇಶನ್ ಅಂತ ಇದೆ. ಇದನ್ನ ನೀವು ಆ್ಯಡ್ ಕೂಡ ಮಾಡ್ಕೊಬೋದು ಅಥವಾ ಬೇಡ ಅಂದರೆ ಬಿಡ್ಬೋದು. ಇದನ್ನು ಅಷ್ಟೊಂದು ಅವಶ್ಯಕತೆ ಇರೋಲ್ಲ. ಇದು ನಿಮ್ಮ ಇಷ್ಟ, ನೀವು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ ಅಂದರೆ ಬಿಡ್ಬೋದು. ಸೊ ನೆಕ್ಸ್ಟ್ ಇಷ್ಟೇ ಕಂಪ್ಲೀಟ್ ಆಯಿತು ನಿಮ್ಮೊಂದು ವಿಡಿಯೋ. ನೆಕ್ಸ್ಟ್ ನೀವು ಇಲ್ಲಿ ಟ್ಯಾಗ್ಸ್ನ ಹಾಕ್ಬೋದು. ಅದರಲ್ಲಿ ಟ್ಯಾಗ್ ಅನ್ನೋ ಆಪ್ಷನ್ ನಿಮಗೆ ಕಾಣ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ಈಗ. ಸೊ ನೆಕ್ಸ್ಟ್ ಇಲ್ಲಿ ಶೇರ್ ಅಂತ ನೋಡ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು ವಿಡಿಯೋ ಯೂಟ್ಯೂಬ್ನಲ್ಲಿ ಈಗ ಅಪ್ಲೋಡ್ ಆಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಅಪ್ಲೋಡಿಂಗ್ ಅಂತ ಇಲ್ಲಿ ಕೊಟ್ಟಿದೆ. ಸೊ ಒಂದು ವಿಡಿಯೋ ಅಪ್ಲೋಡ್ ಆಗೋಕ್ಕೆ ನಿಮಗೆ ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ಆಗುತ್ತೆ. ಸೊ ಇದು ನಿಮ್ಮ ಒಂದು ನೆಟ್ವರ್ಕ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಆದ ಮೇಲೆ ಸೊ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಇದನ್ನ ಪೂರ್ತಿ ಬ್ಯಾಕ್ ಹೋಗ್ಬಿಡ್ತೀನಿ. ಈಗ ಫುಲ್ಲು ಬ್ಯಾಕ್ ಬರೋಣ. ಸೊ ನೆಕ್ಸ್ಟ್ ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಆಗಿದ್ದನ್ನು ನೀವು ನೋಡೋಕ್ಕೆ ನೆಕ್ಸ್ಟ್ ನಿಮ್ಮೊಂದು ಸೊ ಆಗಲೇ ಹೇಳ್ದಂಗೆ ಒಂದು ಜಿಮೇಲ್ ಅಕೌಂಟ್ ಮೇಲೆ ಕ್ರಿಯೇಟ್ ಮಾಡಿ. ನೋಡ್ತಾ ಇರ್ಬೋದು ಈ ಒಂದು ಅಕೌಂಟ್ ಮೇಲೆ ಕ್ರಿಯೇಟ್ ಮಾಡಿ. ನೆಕ್ಸ್ಟ್ ಯುವರ್ ಚಾನಲ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ರಿಯೇಟ್ ಮಾಡಿ. ನೋಡ್ತಾ ಇರ್ಬೋದು ಇಲ್ಲಿ ನಮ್ಮೊಂದು ವಿಡಿಯೋ ಅಪ್ಲೋಡ್ ಆಗಿದೆ ಅಂತ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಟ್ಯಾಗ್ಸ್ಗಳನ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದು
ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು. ಇದು ಕೂಡ ನಿಮ್ಮ ಒಂದು ವಿಡಿಯೋ ವ್ಯೂಸನ್ನು ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ಏನಪ್ಪ ಮಾಡಬೇಕಂದ್ರೆ ಈ ಒಂದು 3 ಡಾಟ್ಸ್ ಕಾಣ್ತಾ ಇದೆಯಲ್ಲ, ಈ ಒಂದು ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎಡಿಟ್ ಅಂತ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಟ್ಯಾಗ್ಸ್ ಅಂತ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಇದೆ ಅನ್ನೋದ್ರ ಮೇಲೆ ಈ ಒಂದು ಟ್ಯಾಗ್ಸ್ಗಳನ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಗೆ ನನ್ನ ಒಂದು ವಿಡಿಯೋ, ಸೊ ನಾನೀಗ ಮಾಡ್ತಿರೋವಂಥ ವಿಡಿಯೋ ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಹ್ಯಾಶ್ಟ್ಯಾಗ್ ಯೂಟ್ಯೂಬ್ ಕ್ರಿಯೇಟ್. ಸೊ ನಿಮ್ಮ ಒಂದು ವಿಡಿಯೋದಲ್ಲಿ ನೀವೇನಾದರೂ ವಿಡಿಯೋ ಎಡಿಟಿಂಗ್ ಬಗ್ಗೆ ಹೇಳ್ತಾ ಇದ್ದೀರಾ ಅಂದರೆ ಸೊ ಹ್ಯಾಶ್ಟ್ಯಾಗ್ ವಿಡಿಯೋ ಎಡಿಟಿಂಗ್, ಹ್ಯಾಶ್ಟ್ಯಾಗ್ VFX ಆಗಿರ್ಬೋದು, ಹ್ಯಾಶ್ಟ್ಯಾಗ್ ಎಡಿಟಿಂಗ್ ಸ್ಕಿಲ್ಸ್, ಈ ರೀತಿಯಾದ ಒಂದು ಹ್ಯಾಶ್ಟ್ಯಾಗ್ಗಳನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಗೆ ಅಕಸ್ಮಾತ್ ನೀವು ಟೆಕ್ನಾಲಜಿ ಅಥವಾ ಟೆಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದರೆ ಹ್ಯಾಶ್ಟ್ಯಾಗ್ ಟೆಕ್ ಕನ್ನಡ ಅಥವಾ ಹ್ಯಾಶ್ಟ್ಯಾಗ್ ಟೆಕ್ನಾಲಜಿ ಇನ್ ಕನ್ನಡ, ಈ ರೀತಿಯಾದ ಹ್ಯಾಶ್ಟ್ಯಾಗ್ಸನ್ನು ಕೊಡ್ಬೋದು. ಅಥವಾ ನೀವೇನಾದರೂ ಶಾರ್ಟ್ ಫಿಲಮ್ ಮಾಡ್ತಾಯಿದ್ರೆ ಹ್ಯಾಶ್ಟ್ಯಾಗ್ ಶಾರ್ಟ್ ಫಿಲಮ್ ಅಂತ ಆಗಿರ್ಬೋದು. ಅಥವಾ ನಿಮ್ಮ ಒಂದು ಫಿಲಮ್ನ ನೇಮನ್ನು ನೀವು ಅದರಲ್ಲಿ ಆ್ಯಡ್ ಮಾಡಿ ಒಂದು ಹ್ಯಾಶ್ಟ್ಯಾಗ್ಗಳನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು. ಈ ರೀತಿಯಾದ ಒಂದು ಹ್ಯಾಶ್ಟ್ಯಾಗ್ಗಳನ್ನು ನೀವು ಕೊಡಬೇಕಾಗುತ್ತೆ. ಅಥವಾ ನಿಮಗೇನಾದರೂ ಒಂದು ಟ್ಯಾಗ್ಸ್ ಯಾವ ರೀತಿ ಹಾಕಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಕೊಡ್ಬೋದು. ಸೊ ನೀವು ಒಂದು ಫಿಲಮ್ ಹೆಸರುಗಳನ್ನು ಕೂಡ ಇಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಯಾವ ರೀತಿ ಅಂದರೆ ಯಾವ ಹೊಸ ಫಿಲಮ್ ಬಂದಿರುತ್ತೆ ಆ ಒಂದು ಫಿಲಮ್ ನೇಮ್ನ ಕೂಡ ನೀವು ಹ್ಯಾಶ್ಟ್ಯಾಗ್ ಯೂಸ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ಒಂದು ಪೊಗರು ಸಿನಿಮಾ ಆಗಿರ್ಬೋದು, ಹ್ಯಾಶ್ಟ್ಯಾಗ್ ಪೊಗರು, ಹ್ಯಾಶ್ಟ್ಯಾಗ್ ಕೊಟ್ಟಿಗೊಬ್ಬ 3, ಒಂದು ಟ್ರೆಂಡಿಂಗ್ನಲ್ಲಿರುವಂಥ ಯಾವುದಾದ್ರೂ ಒಂದು ಸಾಂಗ್ನ ಲೈನನ್ನು ಕೂಡ ನೀವು ಹ್ಯಾಶ್ಟ್ಯಾಗ್ ಆಗಿ ಯೂಸ್ ಮಾಡ್ಕೊಬೋದು. ಇದರಿಂದ ಏನಪ್ಪ ಯೂಸ್ ಅಂದರೆ, ಸೊ ಎಕ್ಸಾಂಪಲ್ಗೆ ನೀವು ಒಂದು ಪೊಗರು ಸಿನಿಮಾದ ಒಂದು ಟ್ರೇಲರ್ ಅಂತ ಹ್ಯಾಶ್ಟ್ಯಾಗ್ ಪೊಗರು ಟ್ರೇಲರ್ ಅಂತ ನೀವು ಆ್ಯಡ್ ಮಾಡಿದ್ದೀರಾ ಅಂತಂದರೆ ಟ್ಯಾಗ್ನಲ್ಲಿ, ಸೊ ಈಗ ಬೇರೆಯವರು ಪೊಗರು ಟ್ರೇಲರ್ ಅಂತ ಏನಾದರೂ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮ್ಮ ಒಂದು ವಿಡಿಯೋ ಅವ್ರಿಗೆ ಸಜೆಸ್ಟ್ ಆಗುತ್ತೆ. ನಿಮ್ಮ ಸರ್ಚ್ ಮಾಡಿದಾಗ ಕೆಲವೊಂದಿಷ್ಟು ವೀಡಿಯೋದ ಲಿಸ್ಟ್ ಬರುತ್ತೆ, ಆ ಒಂದು ಲಿಸ್ಟ್ನಲ್ಲಿ ನಿಮ್ಮ ಒಂದು ವಿಡಿಯೋ ಕೂಡ ಸಜೆಸ್ಟ್ ಆಗುತ್ತೆ. ಆಗ ನಿಮ್ಮ ಒಂದು ವಿಡಿಯೋನ ಜನಗಳು ನೋಡ್ಬೋದು. ಆಗಿತ್ತು ಅಂದರೆ ಜನಗಳು ಬಂದು ನೋಡ್ತಾರೆ. ಇದು ಒಂದು ಟ್ಯಾಗ್ನ ಹಾಕೋದ್ರಿಂದ ಆಗುವಂಥ ಯೂಸು. ತುಂಬ ಜನ ಯೂಟ್ಯೂಬ್ನಲ್ಲಿ ಒಂದು ಟ್ಯಾಗ್ಸ್ನ ಹಾಕೋದಿಲ್ಲ. ಸೊ ನೀವು ಆ ರೀತಿ ಮಾಡೋಕ್ಕೋಗ್ಬಿಡಿ. ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ಒಂದು ಟೈಟಲ್, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು, ಈ 3 ತುಂಬಾ ವೆರಿ ಇಂಪಾರ್ಟೆಂಟು. ಸೊ ಇದನ್ನ ಯಾವುದನ್ನು ಮಿಸ್ ಮಾಡೋಕ್ಕೋಗ್ಬಿಡಿ. ಸೊ ನೀವೇ ಸ್ಟಾರ್ಟಿಂಗಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ತೆಗಿತಿದ್ದೀರಾ ಅಂದರೆ, ಸೊ ನಾನು ಈಗ ಹೇಳಿದ್ನಲ್ಲ, ಈ ರೀತಿಯಾದ ಒಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ನೀವು ಫಾಲೋ ಮಾಡಿ. ನೀವು ಸ್ಟಾರ್ಟಿಂಗ್ ಡೇಸಿಂದನೇ ಈ ರೀತಿಯಾದ ಒಂದು ಟ್ರಿಕ್ಸ್ ಮತ್ತು ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಚಾನಲ್ಲು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಸ್ಟಾರ್ಟಿಂಗಿನಲ್ಲಿ ನಿಮಗೆ ಒಳ್ಳೆ ವ್ಯೂಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬರ್ತಾರೆ. ಸೊ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಲು. ಆಮೇಲೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಒಂದು ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ ಯಾವ ರೀತಿ ಮಾಡೋದು, ಆಮೇಲೆ ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಗ್ರೋ ಮಾಡೋದು, ಯೂಟ್ಯೂಬಿಂದ ದುಡ್ಡು ಯಾವ ರೀತಿ ಪಡೆಯೋದು, ಕಾಪಿರೈಟ್ ಕ್ಲೇಮ್ ಆಗಿರೋದು, ಕಾಪಿರೈಟ್ ಸ್ಟ್ರೈಕ್, ಈ ರೀತಿಯಾದ ತುಂಬ ಒಂದು ವಿಷಯಗಳನ್ನು ಸರ್ಚ್ ಮಾಡ್ತಾರೆ. ಸೊ ಈ ರೀತಿಯಾಗಿ ನೀವು ಮಾಡೋಕ್ಕೋಗ್ಬಿಡಿ. ಯಾಕಂದರೆ ಈ ರೀತಿಯಾಗಿ ನೀವು ಒಟ್ಟಿಗೆ ಎಲ್ಲ ಒಂದು ವಿಷಯಗಳನ್ನು ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳೋಕೆ ಹೋದರೆ ಸ್ಟಾರ್ಟಿಂಗಲ್ಲಿ ನೀವು ಡಿಮೋಟಿವೇಟ್ ಆಗಿಬಿಡ್ತೀರಾ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಕೆಲಸನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಿಧಾನಕ್ಕೆ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಸ್ಟಾರ್ಟಿಂಗಲ್ಲೇ ನಾನು ಎಲ್ಲ ಯೂಟ್ಯೂಬ್ನ ಅರ್ದು ಕುಡಿದು ಬಿಡ್ತೀನಿ ಅಂತ ನೀವೇನಾದರೂ ಹೋದರೆ ನೀವು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಡಿಮೋಟಿವೇಟ್ ಆಗಿಬಿಡ್ತೀರಾ. ಸೊ ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಒಂದು ಯೂಟ್ಯೂಬ್ನಲ್ಲಿ ಗ್ರೋ ಆಗಬೇಕಾಗುತ್ತೆ. ಯೂಟ್ಯೂಬ್ನ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಈ ಒಂದು ಯೂಟ್ಯೂಬ್ನಲ್ಲಿ ತಿಳ್ಕೊಬೇಕಾಗಿರುವಂಥ ವಿಷಯ ತುಂಬಾ ಇದೆ, ಒಟ್ಟಿಗೆ ಎಲ್ಲನೂ ತಿಳ್ಕೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂಬರುವ ದಿನಗಳಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಯೂಸ್ನ ಗೇನ್ ಮಾಡೋದು, ಯಾವ ರೀತಿ ಯೂಸ್ನ ತೊಗೊಳ್ಳೋದು, ಯಾವ ರೀತಿ ಸಬ್ಸ್ಕ್ರೈಬರ್ಸ್ನ ಗ್ರೋ ಮಾಡೋದು, ದುಡ್ಡನ್ನ ಯಾವ ರೀತಿ ಪಡೆಯೋದು, ಈ ರೀತಿ ಮುಂತಾದ ವಿಷಯಗಳನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ತೀವಿ. ಎಲ್ಲ ವಿಷಯಗಳನ್ನು ನಿಮಗೆ ಒಟ್ಟಿಗೆ ನಿಮ್ಮ ತಲೆಯಲ್ಲಿ ತುಂಬಲ್ಲ. ಸ್ಟೆಪ್ ಈ ಒಂದು ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡೋಣ ಅಂತ ಹೇಳ್ತಾ, ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಇರುವಂಥದ್ದು. ಸೊ ನೋಡೋದ್ರಲ್ಲ, ಇಷ್ಟೇ ಸಿಂಪಲ್, ಇಷ್ಟು ಒಂದು ಈಸಿಯಾಗಿ ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಬೋದು. ಇದು ಬರೀ ಒಂದು ಫಸ್ಟ್ ಸ್ಟೆಪ್ ಅಷ್ಟೇ ನಿಮ್ಮದು. ಸೊ ಒಂದು ಯೂಟ್ಯೂಬ್ನಲ್ಲಿ ತುಂಬ ವಿಷಯಗಳಿದೆ ಇನ್ನು ಹೇಳಬೇಕಾಗಿರೋದು. ಸೊ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ಈ ವಿಡಿಯೋದಂತೂ ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ ನಿಮಗೂ ಕೂಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಮುಂಬರುವ ದಿನಗಳಲ್ಲಿ ಯೂಟ್ಯೂಬ್ನ ವ್ಯೂಸ್ನ ಯಾವ ರೀತಿ ಗೇನ್ ಮಾಡೋದು, ಆಮೇಲೆ ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಗೇನ್ ಮಾಡೋದು, ಸೊ ಆಮೇಲೆ ಯೂಟ್ಯೂಬ್ನಿಂದ ದುಡ್ಡನ್ನು ಯಾವ ರೀತಿ ಗೇನ್ ಮಾಡೋದು, ಯೂಟ್ಯೂಬ್ ತಮ್ಮನೆಲ್ಲ ಯಾವ ರೀತಿ ಕ್ರಿಯೇಟ್ ಮಾಡೋದು, ಇದೇ ರೀತಿ ಮುಂತಾದ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ತಿಳಿಸ್ಕೊಡ್ತೀನಿ. ಕೊನೆಯದಾಗಿ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನು ಬೇಜಾರಿಲ್ಲ. ಟೋಟಲಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯಕೋಬಿಡಿ.